ಲೋಕಭವನದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಭದ್ರತೆಯನ್ನ ಕಾಪಾಡಿಕೊಳ್ಳಲಾಗ್ತಾ ಇದೆ. ಲೋಕಭವನದ ಸುತ್ತಮುತ್ತ ಯಾವುದೇ ಅವಘಡಗಳು ಗೊಂದಲಗಳು ಆಗಬಾರದು ಅನ್ನುವಂತ ಕಾರಣಕ್ಕೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸೆಕ್ಯೂರಿಟಿಯನ್ನ ಒದಗಿಸಿರುವುದು. ಭದ್ರತೆಗೆ 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿದ್ದಾರೆ. 3 ಜಂಟಿ ಪೊಲೀಸ್ ಆಯುಕ್ತರಿದ್ದಾರೆ. 20ಕ್ಕೂ ಹೆಚ್ಚು ಡಿಸಿಪಿ, 50ಕ್ಕೂ ಹೆಚ್ಚು ಎಸಿಪಿ, ಸುಮಾರು 100ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಸ್, ಹಾಗೆ 3,000ಕ್ಕೂ ಹೆಚ್ಚು ಪಿಎಸ್ಐ, 700ಕ್ಕೂ ಹೆಚ್ಚು ಕಾನ್ಸ್ಟೇಬಲ್ಸ್, ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 2,000ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಇನ್ನು ಐಬ್ಯಾಡ್ ಖಾಕಿ ಹೈ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದ್ದು, ಲೋಕಭವನ, ವಿಧಾನಸೌಧ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಬೇರೆ ಬೇರೆ ವಿಭಾಗಗಳ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಿ ಭದ್ರತೆಯನ್ನ ಕಾಪಾಡಿಕೊಳ್ಳಲಾಗುತ್ತೆ. ಬೇರೆ ಜಿಲ್ಲೆಗಳಿಂದ ಕೆಲ ಅಧಿಕಾರಿಗಳನ್ನ ಕರೆಸಿದ್ದಾರೆ ಕಮಿಷನರ್. ಒಟ್ನಲ್ಲಿ ಏನಂದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು, ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಸೆಕ್ಟರ್ ವೈಸ್ ಸ್ಥಳವನ್ನು ಗುರುತಿಸಿ ಬಂದೋಬಸ್ತ್ ಮಾಡಿದ್ದಾರೆ ಕಮಿಷನರ್. ಸೆಕ್ಟರ್ಗೆ ಓರ್ವ ಡಿಸಿಪಿ ನೇತೃತ್ವವನ್ನು ಕೂಡ ವಹಿಸಿದ್ದಾರೆ ಸೀಮಂತ್ ಕುಮಾರ್ ಸಿಂಗ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗೋದ್ರ ಮೂಲಕ ನಮ್ಮ ಪ್ರತಿನಿಧಿ ವೆಂಕಟೇಶ್, ಮೊದಲೇ ಸಿದ್ಧತೆ ಭರದಿಂದ ಸಾಗ್ತಾ ಇದೆ, ಪೊಲೀಸರ ನಿಯೋಜನೆ ಆಗಿದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಜೊತೆಗೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ವೆಂಕಟೇಶ್? ಸಂಜೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಲೋಕಭವನ ಸೇರಿದಂತೆ ವಿಧಾನಸೌಧ ಸುತ್ತಮುತ್ತಲೂ ಕೂಡ ಪೊಲೀಸ್ ವ್ಯವಸ್ಥೆಯನ್ನ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿರುವಂಥದ್ದು. ನಿನ್ನೆ ಸೀಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈಗಾಗಲೇ ಪೊಲೀಸರ ಒಂದು ನಿಯೋಜನೆ, ಸಿಬ್ಬಂದಿಯ ಒಂದು ಸಂಖ್ಯೆಯನ್ನು ಕೂಡ ನಿಗದಿ ಮಾಡಲಾಗಿರುವಂತಹದ್ದು. ಸುಮಾರು 2,000ಕ್ಕೂ ಅಧಿಕವಾದಂತಹ ಪೊಲೀಸರ ಒಂದು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಕೊಳ್ಳಲಾಗಿರುವಂತಹದ್ದು. 3 ಜನ ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ 20 ಜನ ಡಿಸಿಪಿಗಳು, 700 ಜನ ಎಎಸ್ಐಗಳು, ಪಿಎಸ್ಐಗಳು ಸೇರಿದಂತೆ ಇನ್ಸ್ಪೆಕ್ಟರ್ಗಳ ಒಂದು ನೇತೃತ್ವದಲ್ಲಿ ಕೂಡ ಈಗ ತಂಡವನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ಈ ಒಂದು ಲೋಕಭವನ ಮತ್ತು ವಿಧಾನಸೌಧ ಮುಂಭಾಗದಲ್ಲಿ ಒಂದು ಸೆಕ್ಟರ್ಗಳನ್ನ ಮಾಡಿ ಆ ಒಂದು ಸೆಕ್ಟರ್ಗೆ ಡಿಸಿಪಿ ಓರ್ವರನ್ನ ನೇಮಿಸಿ ಆ ಒಂದು ಸ್ಥಳದ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಅವರಿಗೆ ನೀಡಲಾಗಿರುವಂತದ್ದು. ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗದ ರೀತಿಯಲ್ಲಿ ಇಷ್ಟು ಜನ ಮೆನ್ಗಳನ್ನ ಅವರಿಗೆ ಕೊಟ್ಟು ಆ ರೀತಿಯಾದಂತಹ ವೆಹಿಕಲ್ ಮೂವ್ಮೆಂಟ್ ಆಗಿರಬಹುದು, ಕಾರ್ಯಕರ್ತರು ಬರುವಂತಹದ್ದಾಗಿರ್ಬೋದು, ವಿಐಪಿಗಳ ಮೂವ್ಮೆಂಟ್ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ತೊಂದರೆ ಹಾಗೂ ಅಡಚಣೆ ಉಂಟಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ನಿನ್ನೆನೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇನ್ನು ವೆಹಿಕಲ್ಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಲೋಕಭವನದ ರಸ್ತೆ ಮುಂಭಾಗಗಳು ಕೂಡ ವೆಹಿಕಲ್ಗಳ ಒಂದು ಎಂಟ್ರಿಯನ್ನು ಕೂಡ ನಿಷೇಧ ಮಾಡಲಾಗಿರುವಂತದ್ದು. ಪಾಸ್ ಇದ್ದಂತವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಅದು ಕೂಡ ನಿಗದಿತ ಸಮಯದ ಒಳಗಡೆ ಅವರು ಬರಬೇಕಾಗುತ್ತೆ. ಲೇಟ್ ಆಗಿ ಬಂದಂತವರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರವೇಶವನ್ನು ಕೂಡ ಇರೋದಿಲ್ಲ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ತಿಮ್ಮಯ್ಯ ಸರ್ಕಲ್ ನಿಂದ ಲೋಕಭವನಕ್ಕೆ ಬರುವಂತಹ ಆ ಒಂದು ರಸ್ತೆ ಮಾರ್ಗ ಏನಿದೆ, ಆ ಒಂದು ರಸ್ತೆ ಮಾರ್ಗ ಕೂಡ ವಿಐಪಿಗಳನ್ನ ಮತ್ತು MLA ಏನಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಮತ್ತು 7 ಸೀಟರ್ಗಳ ಒಂದು ಇರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಏನಿದೆ ಅದು ಲೋಕಭವನದ ಗೇಟ್ ನಿಂದಾಗಿ ಕಾರ್ಯಕ್ರಮ ನಡೆಯುವಂತಹ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೋಸ್ಕರನೇ ಹೊರಗಡೆ LED ಪರದೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈ ಒಂದು ರಸ್ತೆಯಲ್ಲಿ ಸುಮಾರು 4 LED ಪರದೆಗಳನ್ನ ಮಾಡಲಾಗಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ನೇರವಾಗಿ ಈ ಒಂದು ಕಾರ್ಯಕ್ರಮವನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಹೊರಗಡೆ ರಾಜ್ಯಗಳು, ಜಿಲ್ಲೆಗಳಿಂದ ಬರುವಂತಹ ಕಾರ್ಯಕರ್ತರು, ಅಭಿಮಾನಿಗಳೇನಿರ್ತಾರೆ ಅವರು ಈ ಒಂದು ಕಾರ್ಯಕ್ರಮವನ್ನ ನೋಡೋದಕ್ಕೋಸ್ಕರ ಅವರಿಗೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯ ಈಗ ಒಂದು LED ಸ್ಕ್ರೀನ್ಗಳೇನಿದೆ ಅದನ್ನ ಕವರ್ ಮಾಡಲಾಗಿರುವಂತಹದ್ದು. ಮಳೆ ಏನಾದರೂ ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ, ಹಾಗಾಗಿ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಕೂಡ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಜೊತೆಗೆ ಈ ಒಂದು ಕನಕಪುರ ಹಾಗೂ ರಾಮನಗರ ಭಾಗದಿಂದ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬರೋದ್ರಿಂದಾಗಿ ಆ ಒಂದು ಮಾರ್ಗಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವೆಹಿಕಲ್ಗಳ ಒಂದು ಪಾರ್ಕಿಂಗ್ ಕೂಡ ನಿಗದಿತ ಸ್ಥಳಗಳನ್ನು ಈಗಾಗಲೇ ಮೆನ್ಷನ್ ಮಾಡಿರುವಂತದ್ದು. ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿ ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದಂತೆ ಅಧಿಕಾರಿಗಳು ಕೂಡ ಬರಬೇಕು ಅಂತ ಹೇಳಿ ಸೂಚಿಸಲಾಗಿರುವಂತದ್ದು. ಸುಮಾರು 4 ಗಂಟೆ 5 ನಿಮಿಷಕ್ಕೆ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತಹದ್ದು. ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸದ್ಯ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಕಳೆದ ಬಾರಿ ಆದಂತಹ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ RCB ತಂಡದ ವಿಜಯೋತ್ಸವದ ಸಂದರ್ಭದಲ್ಲಿ ಉಂಟಾದಂತಹ ದುರಂತ, ಅದಾದ ನಂತರ DPR ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅಂದ್ರೆ ಯಾವ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಬೇಕು, ಅಲ್ಲಿ ಬರುವಂತವರಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸುದೀರ್ಘವಾದಂತಹ ಚರ್ಚೆ ಮತ್ತು ಕೆಲವೊಂದು ಅಂಶಗಳನ್ನು ಕೂಡ ನೀಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಯಾವುದೇ ತೊಂದರೆ ಆಗದ ನಿಟ್ಟಿನಲ್ಲಿ ಕೂಡ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತಹದ್ದು. ಡಯನ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.